ಅಸಲ್ ಉತ್ತರ ಕದನವು ಭಾರತ ಮತ್ತು ಪಾಕಿಸ್ತಾನದ ನಡುವೆ 1965ರ ಸೆಪ್ಟೆಂಬರ್ 8ರಂದು ನಡೆಯಿತು. ಈ ಯುದ್ಧವು 1965ರ ಭಾರತ-ಪಾಕಿಸ್ತಾನ ಯುದ್ಧದ ಭಾಗವಾಗಿತ್ತು. ಉಭಯ ದೇಶಗಳ ಸೇನೆಗಳ ನಡುವಿನ ಈ ಯುದ್ಧವು ಪಂಜಾಬಿನ ಅಸಲ್ ಉತ್ತರ ಎಂಬ ಸ್ಥಳದಲ್ಲಿ ನಡೆಯಿತು. ಅಸಲ್ ಉತ್ತರ ಕದನವು 1965ರ ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ನಡೆದ ಅತಿ ದೊಡ್ಡ ಟ್ಯಾಂಕ್ ಯುದ್ಧಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಈ ಯುದ್ಧವು 1965ರ ಸೆಪ್ಟೆಂಬರ್ 8 ಮತ್ತು 10ರ ನಡುವೆ ನಡೆಯಿತು. ಪಾಕಿಸ್ತಾನಿ ಸೇನೆಯು ತನ್ನ ಟ್ಯಾಂಕ್ಗಳು ಮತ್ತು ಪದಾತಿ ದಳಗಳನ್ನು ಭಾರತದ ಭೂಪ್ರದೇಶಕ್ಕೆ ತಳ್ಳಿತು ಮತ್ತು ಅಂತಾರಾಷ್ಟ್ರೀಯ ಗಡಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಭಾರತದ ಪಟ್ಟಣವಾದ ಖೇಮ್ಕರನ್ ಅನ್ನು ವಶಪಡಿಸಿಕೊಂಡಿತು. ಅದರ ನಂತರ ಭಾರತೀಯ ಪಡೆಗಳು ಪ್ರತಿದಾಳಿ ನಡೆಸಿದವು ಮತ್ತು 3 ದಿನಗಳ ಭೀಕರ ಹೋರಾಟದ ನಂತರ ಪಾಕಿಸ್ತಾನದ ಸೇನೆಯು ಈ ಯುದ್ಧದಲ್ಲಿ ಭಾರೀ ನಷ್ಟವನ್ನು ಅನುಭವಿಸಬೇಕಾಯಿತು. ಭಾರತೀಯ ಪಡೆಗಳು ಅವರ ಪ್ರಮುಖ ಸೇನಾ ಸಂಪನ್ಮೂಲಗಳು ಮತ್ತು ಉಪಕರಣಗಳನ್ನು ನಾಶಪಡಿಸುವ ಮೂಲಕ ಪಾಕಿಸ್ತಾನಿ ಪಡೆಗಳಿಗೆ ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡಿದವು. 2006ರ ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ನಲ್ಲಿ ದೊಡ್ಡ ಬಾಂಬ್ ಸ್ಫೋಟ ಸಂಭವಿಸಿತು. ಇದರಲ್ಲಿ ಒಟ್ಟು 40 ಜನರು ಸಾವನ್ನಪ್ಪಿದರು ಮತ್ತು 125ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಮಾಲೆಗಾಂವ್ನಲ್ಲಿ ಒಟ್ಟು 3 ಸ್ಫೋಟಗಳು ಸಂಭವಿಸಿದ್ದವು ಎಂದು ಹೇಳಲಾಗಿದೆ. ನಾಸಿಕ್ ಜಿಲ್ಲೆಯ ಮುಸ್ಲಿಂ ಪ್ರಾಬಲ್ಯದ ಮಾಲೆಗಾಂವ್ನ ಬಡಾ ಕಬ್ರಿಸ್ತಾನ್, ಮುಷಾವರತ್ ಚೌಕ್ ಮತ್ತು ಹಮೀದಿಯಾ ಮಸೀದಿ ಬಳಿ ಬಾಂಬ್ ಸ್ಫೋಟಗಳು ಸಂಭವಿಸಿದ್ದವು. ಈ ಪ್ರಕರಣದಲ್ಲಿ 13 ಮಂದಿಯನ್ನು ಬಂಧಿಸಲಾಗಿತ್ತು. ಬಂಧಿತ ಆರೋಪಿಗಳೆಲ್ಲರೂ ನಿಷೇಧಿತ ಉಗ್ರಗಾಮಿ ಸಂಘಟನೆ ಸಿಮಿಯ ಕಾರ್ಯಕರ್ತರು ಎಂದು ಹೇಳಲಾಗಿದೆ. ಸ್ಫೋಟವು ಎಷ್ಟು ಪ್ರಬಲವಾಗಿತ್ತು ಎಂದರೆ ಅದು ಹತ್ತಿರದ ಕಟ್ಟಡಗಳು ಮತ್ತು ವಾಹನಗಳಿಗೆ ವ್ಯಾಪಕ ಹಾನಿಯನ್ನು ಉಂಟುಮಾಡಿತ್ತು. ಘಟನೆಯ ನಂತರ ಭಾರತೀಯ ಭದ್ರತಾ ಸಂಸ್ಥೆಗಳು ಬಾಂಬ್ ಸ್ಫೋಟದ ಬಗ್ಗೆ ತನಿಖೆ ನಡೆಸಿದವು. ನಗರದಲ್ಲಿ ಕರ್ಫ್ಯೂ ಹೇರಿ ಅಶಾಂತಿ ತಡೆಯಲು ಸೂಕ್ಷ್ಮ ಪ್ರದೇಶಗಳಲ್ಲಿ ಅರೆಸೇನಾ ಪಡೆಗಳನ್ನು ನಿಯೋಜಿಸಲಾಗಿತ್ತು. ಆಶಾ ಭೋಂಸ್ಲೆ ಅವರು 1933ರ ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರು ಹಿಂದಿ ಚಲನಚಿತ್ರಗಳ ಪ್ರಸಿದ್ಧ ಗಾಯಕಿ. ಲತಾ ಮಂಗೇಶ್ಕರ್ ಅವರ ತಂಗಿ ಮತ್ತು ದೀನಾನಾಥ ಮಂಗೇಶ್ಕರ್ ಅವರ ಪುತ್ರಿ ಆಶಾ ಅವರು ಸುಮಾರು 16,000 ಚಲನಚಿತ್ರ ಮತ್ತು ಚಲನಚಿತ್ರೇತರ ಹಾಡುಗಳನ್ನು ಹಾಡಿದ್ದಾರೆ. ಹಿಂದಿ ಮಾತ್ರವಲ್ಲದೆ ಮರಾಠಿ, ಬೆಂಗಾಲಿ, ಗುಜರಾತಿ, ಪಂಜಾಬಿ, ಭೋಜ್ಪುರಿ, ತಮಿಳು, ಮಲಯಾಳಂ, ಇಂಗ್ಲಿಷ್ ಮತ್ತು ರಷ್ಯನ್ ಭಾಷೆಗಳಲ್ಲಿ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಆಶಾ ಭೋಂಸ್ಲೆ ಅವರು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 BFJA ಪ್ರಶಸ್ತಿಗಳು, 18 ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 9 ಫಿಲ್ಮ್ ಫೇರ್ ಪ್ರಶಸ್ತಿಗಳು, 1 ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ದಾಖಲೆಯ 7 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ ಪಡೆದುಕೊಂಡಿದ್ದಾರೆ. ಇದಲ್ಲದೆ ಅವರು 2 ಗ್ರಾಮಿ ನಾಮನಿರ್ದೇಶನಗಳನ್ನು ಸಹ ಸ್ವೀಕರಿಸಿದ್ದಾರೆ. 2008ರಲ್ಲಿ ಅವರಿಗೆ ಭಾರತ ಸರ್ಕಾರವು ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ನೀಡಿತು. ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ 2011ರಲ್ಲಿ ಆಶಾ ಭೋಂಸ್ಲೆ ಅವರನ್ನು ಸಂಗೀತದ ಇತಿಹಾಸದಲ್ಲಿ ಅತಿ ಹೆಚ್ಚು ಧ್ವನಿ ಮುದ್ರಣ ಮಾಡಿದ ಕಲಾವಿದೆ ಎಂದು ದಾಖಲಿಸಿತ್ತು. 1935ರ ಸೆಪ್ಟೆಂಬರ್ 8ರಂದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಶಾಂತಿ ಸಮ್ಮೇಳನವನ್ನು ನಡೆಸಲಾಯಿತು. ಈ ಸಮ್ಮೇಳನವು ವಿಶೇಷವಾಗಿ ಮಹತ್ವದ್ದಾಗಿತ್ತು, ಯಾಕೆಂದರೆ 2ನೇ ಮಹಾಯುದ್ಧದ ನಂತರ ವಿಶ್ವ ಶಾಂತಿ ಮತ್ತು ಸಹಕಾರವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿತ್ತು. ಈ ಸಮ್ಮೇಳನವು ವಿಶ್ವಸಂಸ್ಥೆಯ ಸಂಘಟನೆಯ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿತು. ವಿಶ್ವಸಂಸ್ಥೆಯ ಅಧಿಕೃತ ಉದ್ಘಾಟನೆಯು 1945ರ ಅಕ್ಟೋಬರ್ 24ರಂದು ನಡೆಯಿತು. ಆದರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಈ ಸಮ್ಮೇಳನವು ಅದರ ರಚನೆಗೆ ಪ್ರಕ್ರಿಯೆಯನ್ನು ಸಿದ್ಧಪಡಿಸಿತು ಮತ್ತು ಅದಕ್ಕೆ ಅಡಿಪಾಯವನ್ನು ಹಾಕಿತು. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಯುನೈಟೆಡ್ ಸ್ಟೇಟ್ಸ್ನ ವಾರ್ ಮೆಮೋರಿಯಲ್ ಒಪೆರಾ ಹೌಸ್ನಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದಕ್ಕೆ 48 ರಾಷ್ಟ್ರಗಳ ಪ್ರತಿನಿಧಿಗಳು ಸಹಿ ಹಾಕಿದರು. ಈ ಒಪ್ಪಂದವು 1952ರ ಏಪ್ರಿಲ್ 28ರಂದು ಜಾರಿಗೆ ಬಂದಿತು. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು, ಮಾನವ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಅನೇಕ ಕೆಲಸಗಳನ್ನು ಮಾಡಿದೆ. ವಿಶ್ವ ಸಾಕ್ಷರತಾ ದಿನವನ್ನು ಸೆಪ್ಟೆಂಬರ್ 8ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಯುನೆಸ್ಕೋ 1965ರಲ್ಲಿ ಪ್ರಾರಂಭಿಸಿತು ಮತ್ತು ಜಾಗತಿಕವಾಗಿ ಸಾಕ್ಷರತೆಯ ಸ್ಥಿತಿಯನ್ನು ಎತ್ತಿ ತೋರಿಸಲು ಹಾಗೂ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿದೆ.
ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರುವ ಮತ್ತು ಶಿಕ್ಷಣದ ಹಕ್ಕನ್ನು ಪೂರೈಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾದ ದೇಶಗಳು ಮತ್ತು ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಈ ದಿನವು ಪ್ರತಿಬಿಂಬಿಸುತ್ತದೆ. ಪ್ರತಿ ವರ್ಷ ವಿಶ್ವ ಸಾಕ್ಷರತಾ ದಿನವು ವಿಶೇಷ ಥೀಮ್ ಅನ್ನು ಹೊಂದಿರುತ್ತದೆ. ಅದು ಸಾಕ್ಷರತೆಗೆ ಸಂಬಂಧಿಸಿದ ನಿರ್ದಿಷ್ಟ ವಿಷಯಗಳ ಮೇಲೆ ಕೇಂದ್ರೀಕರಿಸಿರುತ್ತದೆ. ಥೀಮ್ ಅನ್ನು ಯುನೆಸ್ಕೋ ಮೂಲಕ ಘೋಷಿಸಲಾಗುತ್ತದೆ ಮತ್ತು ಅದು ಜಾಗತಿಕ ಸಾಕ್ಷರತೆಯ ಸವಾಲುಗಳು ಹಾಗೂ ಗುರಿಗಳನ್ನು ಎತ್ತಿ ತೋರಿಸುತ್ತದೆ. ಈ ವರ್ಷ ಅದರ ಥೀಮ್ ಬಹುಭಾಷಾ ಶಿಕ್ಷಣವನ್ನು ಉತ್ತೇಜಿಸುವುದು, ಪರಸ್ಪರ ತಿಳುವಳಿಕೆ ಮತ್ತು ಶಾಂತಿಗಾಗಿ ಸಾಕ್ಷರತೆ ಎಂಬುದಾಗಿದೆ.